ಸಿಗ್ನಲ್ಗಳನ್ನ ಪಾಲನೆ ಮಾಡೋದು ಮೋಟಾರ್ ವಾಹನ ಚಾಲನೆ ಮಾಡ್ತಾ ಇರುವ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ. ಟ್ರಾಫಿಕ್ ಸಿಗ್ನಲ್ಗಳನ್ನ ನೀವು ಉಲ್ಲಂಘಿಸಿದ್ದೇ ಆದಲ್ಲಿ ನಿಮಗೆ ದಂಡ ವಿಧಿಸಲಾಗುತ್ತೆ. ಉದಾಹರಣೆಗೆ, ಕೂಡು ರಸ್ತೆಯೊಂದರಲ್ಲಿ ಟ್ರಾಫಿಕ್ ಸಿಗ್ನಲ್ ಕೆಂಪು ದೀಪ ಇದ್ರು ನೀವು ನಿಮ್ಮ ವಾಹನವನ್ನ ಚಲಾಯಿಸೋದಕ್ಕೆ ಪ್ರಾರಂಭಿಸಿದ್ದಲ್ಲಿ ಅಥವಾ ನಿಮ್ಮ ವಾಹನವನ್ನ ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಿಮಗೆ ದಂಡ ವಿಧಿಸಲಾಗುತ್ತೆ. ಹೌದು ವೀಕ್ಷಕರೇ, ಡಾಬಾಸ್ಪೇಟೆ ದೈತ್ಯ ಸಿಟಿಯ ರೀತಿ ದಿನನಿತ್ಯವೂ ಬೆಳೀತಾ ಇದೆ. ಬೆಂಗಳೂರಿಗೆ ಸೆಡ್ಡು ಹೊಡಿತಾ ಇರೋ ರೀತಿಯಲ್ಲಿ ಬೆಳೀತಾ ಇದ್ದು, ಇಲ್ಲಿ ಸೋಂಪುರ ಕೈಗಾರಿಕಾ ಪ್ರದೇಶ ವಿಸ್ತಾರ ಆಗಿರೋದ್ರಿಂದ ಹೆಚ್ಚು ವಾಹನ ಸಂಚಾರ ಕೂಡ ಆಗುತ್ತೆ. ಲಘು ವಾಹನ, ಭಾರೀ ಗಾತ್ರದ ವಾಹನಗಳು ಸೇರಿದಂತೆ ಆಟೋ, ಬೈಕ್ಗಳು ಹೆಚ್ಚಾಗಿ ಚಲಿಸುತ್ತೆ. ಹಾಗಾಗಿ ಇನ್ಸ್ಪೆಕ್ಟರ್ ರಾಜು ಅವರ ನೇತೃತ್ವದಲ್ಲಿ ಜನಸಾಮಾನ್ಯರಿಗಾಗಿ ಒಂದು ಹೊಸ ಆಯಾಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಹೌದಾ? ಹಾಗಾದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರೆ, ವಾಹನ ಸಂಚಾರ ಹೆಚ್ಚಾಗ್ತಾ ಇದ್ದು ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅನ್ನುವ ದೃಷ್ಟಿಯಿಂದ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಪಘಾತಗಳನ್ನ ತಡಿಬೇಕು ಅನ್ನುವ ದೃಷ್ಟಿಯಿಂದ ಒಂದು ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಹೌದು ವೀಕ್ಷಕರೇ, ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಒಂದು ಸರ್ವಿಸ್ ರೋಡ್ ಇದೆ. ಹಾಗೆ ತುಮಕೂರು ಬೆಂಗಳೂರು ಸರ್ವಿಸ್ ರಸ್ತೆಯಲ್ಲಿ ಒಂದು ಸಿಗ್ನಲ್ ಇದೆ. ಕೋಟಗೆರೆಯಿಂದ ಡಾಬಾಸ್ಪೇಟೆಗೆ ಬರೋ ರಸ್ತೆಯಲ್ಲಿ ಒಂದು ಸಿಗ್ನಲ್ ಇದ್ದು, ದೊಡ್ಡಬಳ್ಳಾಪುರ ಕಡೆಯಿಂದ ಡಾಬಾಸ್ಪೇಟೆ ಕಡೆ ಬರೋ ರಸ್ತೆಯಲ್ಲೂ ಕೂಡ ಸಿಗ್ನಲ್ ಇದೆ. ಅಷ್ಟೇ ಅಲ್ಲದೆ ಡಾಬಾಸ್ಪೇಟೆ ಸೆಂಟರ್ ಏರಿಯಾದಲ್ಲೇ ಸಿಗ್ನಲ್ ಅಳವಡಿಕೆ ಆಗಿದ್ದು, ಇದು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗಲಿದೆ. ಹಾಗಾಗಿ ಎಲ್ಲರೂ ಸಿಗ್ನಲ್ಗಳನ್ನ ಫಾಲೋ ಮಾಡಬೇಕಾಗಿದೆ. ಸಿಗ್ನಲ್ ಜಂಪ್, ಹೆಲ್ಮೆಟ್ ಹಾಕದೇ ಇರುವುದು, ಸ್ಪೀಡ್ ಡ್ರೈವ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ನಾವು ಸ್ಥಳೀಯರು ಹೆಲ್ಮೆಟ್ ಹಾಕುವುದಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ರೆ ಏನು ಅದು ಇದು ಅಂತ ಜವಾಬು ಹೇಳೋ ಹಾಗಿಲ್ಲ. ಹಾಗೆ ಹೇಳಿದ್ದೇ ಆದಲ್ಲಿ ಫೈನ್ ಬೀಳುತ್ತೆ. ಫೈನ್ ಕೂಡ ದುಪ್ಪಟ್ಟಾಗಿದ್ದು, ಸುಖ ಸುಮ್ಮನೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಬೇಡಿ. ಟ್ರಾಫಿಕ್ ಸಿಗ್ನಲ್ಗಳನ್ನ ಫಾಲೋ ಮಾಡಿ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಿ ಅಂತ ಇನ್ಸ್ಪೆಕ್ಟರ್ ರಾಜು ಅವರು ಕಳಕಳಿಯ ಮನವಿಯನ್ನ ಮಾಡಿದ್ದಾರೆ.